ಸರ್, ಈಗ ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಿದೆ. ಈಗ ನಮ್ಮ ರಾಜ್ಯದ ಜನ ಬಿಗ್ ಬಾಸನ್ನು ಏನಕ್ಕೆ ನೋಡಬೇಕು, ಅದು ನೋಡೋದ್ರಿಂದ ಏನು ಉಪಯೋಗ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ? ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಗ್ ಬಾಸ್ ಏನಕ್ಕೆ ನೋಡಬೇಕು ಅಂತ ಜನರಲ್ಲಿ ಇನ್ನೂ ಈ ಕನ್ಫ್ಯೂಸ್ ಇದೆ. ಮೊದಲನೇದಾಗಿ ಕೇಳ್ಕೊಳ್ಳಿ, ಸಂಸಾರನ ಹೇಗೆ ಹೊಡೆಯಬೇಕು ಬಿಗ್ ಬಾಸ್ ನೋಡಿ. ಯುವಕರು ಯಾವ ಥರ ಕೆಟ್ಟ ದಾರಿಯಲ್ಲಿ ಹೋಗಬೇಕು ಬಿಗ್ ಬಾಸ್ ನೋಡಿ. ಮತ್ತು ಈ ಬಾಂಧವ್ಯಗಳು ಹೇಗೆ ಮುರಿಬೇಕು ಈ ಬಿಗ್ ಬಾಸ್ ನೋಡಿ. ಅಣ್ಣ ತಂಗಿ ಬಾಂಧವ್ಯನ ಯಾವ ಥರ ಅವರು ಡಿಫ್ರೆಂಟಾಗಿ ತಗೋತಾರೆ ಅದನ್ನು ಬಿಗ್ ಬಾಸ್ ನೋಡಿ. ಈ ಬಿಗ್ ಬಾಸ್ ಅದನ್ನೇ ತೋರಿಸ್ತಾ ಇದೆ, ಅದನ್ನು ಕಲಿಸ್ಕೊಡ್ತಾ ಇದೆ. ಜನ ಯಾವತ್ತೂ ಒಂದು ಯಾವುದಾದ್ರೂ ನೀವು ಒಳ್ಳೆ ಕೆಲಸ ಮಾಡಿ ಅದನ್ನು ಯಾರು ನೋಡಲ್ಲ ಅಂತ ಗೊತ್ತು, ಅದಕ್ಕೆ ಈ ಥರ ಕಂಟೆಂಟ್ಗಳು ಮಾಡಿ ಬಿಗ್ ಬಾಸಲ್ಲಿ ನೀವು ನಿಮ್ಮನ್ನು ಜನರ ತೋರಿಸಿ ಕೆಟ್ಟ ದಾರಿಗೆ ತರಿಸ್ತಾ ಇದ್ದಾರೆ. ನೀವೇ ಹೇಳಿ, ಬಿಗ್ ಬಾಸಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ? ಯಾರ್ಯಾರು ಉದ್ಧಾರ ಆಗಿದ್ದಾರೆ ಬಿಗ್ ಬಾಸ್ ನೋಡಿ? ಎಷ್ಟು ಜನ ಜೀವನ ಉದ್ಧಾರ ಆಗಿದೆ? ನೀವು ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬಿಗ್ ಬಾಸಿಂದ ಇವತ್ತು ಎಷ್ಟೋ ಅಮಾಯಕರು ಜೀವ ಹಾಳಾಗ್ತಾ ಇದೆ, ಎಷ್ಟೋ ಅಮಾಯಕರು ತಮ್ಮ ಸಂಸಾರನ ಹಾಳು ಮಾಡ್ಕೊಂಡಿದ್ದಾರೆ. ಉದಾಹರಣೆಗಳು ನಿಮ್ಮ ಕಣ್ಮುಂದೆನೇ ಇರ್ಬೋದು. ಬಿಗ್ ಬಾಸಿಂದ ಯಾರಿಗೂ ಅನುಕೂಲ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಫಾರ್ ಎಕ್ಸಾಂಪಲ್, ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ. ಬಿಗ್ ಬಾಸ್ ನೋಡಿದ್ರೆ ಅಲ್ಲಿ ಆ್ಯಕ್ಟಿವಿಟೀಸ್ ಬೇರೆ ಥರ ಇರುತ್ತೆ, ಒಂದು ಕಂಟೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ಯಾರೂ ಒಂದು ಒಳ್ಳೆ ಆ್ಯಕ್ಟಿವಿಟೀಸ್ ಈ ಥರ ಒಂದು ಸಮಾಜಕ್ಕೆ ಏನು ಮೆಸೇಜ್ ಬೇಕು ಆ ಥರ ಅದನ್ನು ತೋರಿಸ್ತಾ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಸಮಾಜನ ಕೆಟ್ಟ ದಾರಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡಿಕೊಂಡು ಈ ಕಿಸ್ಸಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಆಗಿರ್ಬೋದು ನೋಡಿ. ಬಿಗ್ ಬಾಸಲ್ಲಿ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಕಂಟೆಸ್ಟೆಂಟ್ಗಳಿವೆ ಅವರೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ. ಎಷ್ಟು ಇವಾಗ ಬಾಲಿವುಡ್ ತೊಗೊಳ್ಳಿ, ಅದರಲ್ಲೂ ಪ್ರೆಗ್ನೆಂಟಾಗಿ ಆಚೆ ಬರ್ತಾರೆ. ಹೋಗುವಾಗ ನಾನು ಈ ಥರ ಆ ಥರ ಅಂತ ಹೇಳ್ಬಿಟ್ಟು ಅಲ್ಲಿ ಲವ್ ಸೆಟಪ್ ಮಾಡಿಕೊಂಡು ಮದುವೆ ಟೈಮಲ್ಲಿ ಬಂದು ಆ ಥರ ಬರ್ತಾ ಇದೆ. ಅಂದರೆ ಬಿಗ್ ಬಾಸ್ ಯಾವ ಥರ ಜನರನ್ನ ಕೆಟ್ಟ ದಾರಿಯಲ್ಲಿ ತೋರಿಸ್ತಾ ಇದೆ, ನೀವು ಜನರು ಅರ್ಥ ಮಾಡ್ಕೋಬೇಕು. ಒಂದು ಸಂದೇಶ, ಇವಾಗ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಜಗತ್ತು ಇವಾಗ ಎಲ್ಲೇ ಎಷ್ಟೇ ದೂರ ಸಂದರ್ಶನ ಏನೇ ಪ್ರಾಬ್ಲಮ್ ಆದರೂ ಇವತ್ತು ಮೀಡಿಯಾ ಅಂತ ಅಷ್ಟು ಪವರು. ಅದರಿಂದ ಎಷ್ಟೋ ಜನ ಹುಡುಗರು ಆಗಿರ್ಬೋದು, ಹುಡುಗಿರಾಗ್ಬೋದು, ಅದ್ರ ಪ್ರೇರಣೆ ತೊಗೊಂಡು ತಮ್ಮ ಜೀವನನ ಬದಲಾಯಿಸ್ಕೋತಾ ಇದ್ದಾರೆ. ಅದನ್ನು ಮೀಡಿಯಾ ಇವತ್ತು ಎಷ್ಟೋ ಜನ ಈ ಥರ ಕಾರ್ಯಕ್ರಮಗಳಿಂದ ಎಷ್ಟೋ ಜನ ಜೀವನ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಗ್ ಬಾಸ್ ಉದಾಹರಣೆ. ಅಕಸ್ಮಾತ್ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೊಡೀರಿ. ತುಂಬ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.